ಇಲ್ಲಿಗೆ ನನ್ನ ಲಾಗನ ಮುಗಿಸಲ್ಲ. कैसा लगा मेरा मजाक? ಆಪರೇಷನ್ ಮಾಡುವಂತ ಸಮಯ ಬನ್ನಿ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವಿಶೇಷ ಅಂದರೆ, ಇವತ್ತು ಒಂದು ಮನೆಗೆ ಬೇಕಾದಂಥ ಒಂದು 2 ವಸ್ತುನ ನಾನು ತಂದಿದ್ದೀನಿ ನಿಮ್ಮ ಮುಂದೆ ರಿವ್ಯೂ ಮಾಡೋಕ್ಕೆ. ಸೊ ಅದಕ್ಕಿಂತ ಮುಂಚೆ ನಾನು ಏನು ತಂದಿದ್ದೀನಿ ಅಂತ ನೀವು ತಮ್ಲೈನಲ್ಲಿ ನೋಡ್ತಾ ಇರ್ತೀರ. ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಎಲ್ಲ ಮಾಡೋದು ಬೇಡ, ಡೈರೆಕ್ಟ್ ಟಾಪಿಕ್ಕಿಗೆ ಬರ್ತೀನಿ. ನಾನು ಒಂದು ಹೋಮ್ ಥಿಯೇಟರ್ನ ಪರ್ಚೇಸ್ ಮಾಡಿದೆ. ಸೋನಿ HTS700 1000 ವ್ಯಾಟ್ಸ್ನ ಒಂದು ಡಾಲ್ಬಿ ಅಟ್ಮಾಸ್ ಇರುವಂತಹ ಒಂದು DTS ಬರುವಂತಹ ಒಂದು ಹೋಮ್ ಥಿಯೇಟರ್ ನಾನಿವತ್ತು ಪರ್ಚೇಸ್ ಮಾಡಿದ್ದೀನಿ. ಸೊ ಈಗ ಆಲ್ರೆಡಿ ನಮ್ಮ ಮನೆಗೆ ಅದು ರೀಚ್ ಆಗಿದೆ. ಸೊ ಈಗ ನಾವೇನು ಮಾಡೋಣ ಅಂದರೆ, ಲೇಟ್ ಅಂತೂ ಮಾಡೋದು ಬೇಡ, ಆದಷ್ಟು ಬೇಗ ಅನ್ಬಾಕ್ಸ್ ಮಾಡಿ ನಿಮಗೆ ಪ್ರಾಡಕ್ಟ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಸೊ ಗಾಯ್ಸ್, ಈಗ ಇದಕ್ಕೆ ಆಪರೇಷನ್ ಮಾಡುವಂಥ ಸಮಯ. कंग्रेचुलेशन ब्रदर. अब्बा लैट्री. कंग्रेचुलेशन ब्रदर, कंग्रेचुलेशन. ಬನ್ನಿ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿಬಿಟ್ಟು ಒಳಗಡೆ ಹೆಂಗಿದೆ ಏನು ಅನ್ನೋದನ್ನ ನೋಡೋಣ. ನೋಡಿದ್ರ ಗೈಸ್, ಸೀಲ್ ಓಪನ್ ಎಲ್ಲ ಹಾಕ್ಬಿಟ್ಟವ್ರೆ. ಸೊ ಓಪನ್ ಮಾಡ್ತಿದ್ದಂಗೆ ನಮಗೆ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಅಂದರೆ ಮಾಡೆಲ್ ನೇಮ್ HTS700RF, ಪ್ರಾಡಕ್ಟ್ 8D ನಂಬರ್, ಸೀರಿಯಲ್ ನಂಬರ್, ಇದೆಲ್ಲ ಬೇಡ ನಮಗೆ, ವೇಸ್ಟು. ಬಟ್ ಯಾವುದಕ್ಕೂ 50,000 ಕೊಟ್ಟಿರೋದಲ್ವಾ, ಇದು ಎತ್ತಿಕನ ಸೇಫಾಗಿ. ಸೊ ಈಗ ಹೋಮ್ ಥಿಯೇಟರ್ ಸಿಸ್ಟಮ್ ಸೋನಿ ಸ್ಟಾರ್ಟಪ್ ಗೈಡ್ ನೋಡ್ತಿದ್ದೀರಾ, ಇದು ಸ್ಟಾರ್ಟಪ್ ಗೈಡ್ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ರಿಮೋಟ್. ಸೂಪರ್ ಆಗೈತೆ, ಸ್ಲಿಮ್ ಆಗಿ, ಜಾಸ್ತಿ ಥಿಕ್ನೆಸ್ಸು ಇಲ್ಲ, ಅಂದರೆ ಸೈಡಲ್ಲಿ ಮಾತ್ರ ಥಿಕ್ನೆಸ್ ಕೊಟ್ಟಿದ್ದಾರೆ. ಸಖತ್ತು ಸಣ್ಣದು ನೋಡಿ ರಿಮೋಟ್. 50,000 ರೂಪಾಯಿದು ಇಷ್ಟೇ ಉದ್ದ ರಿಮೋಟ್ ಕೊಟ್ಟಿದ್ದಾರೆ. ಏನು ಮಾಡೋಣ, ಅದಕ್ಕೆ ಸೋನಿ ಬ್ರ್ಯಾಂಡಿಂದೇ ಶೆಲ್ಲು ಕಾಣಿಸ್ತಾ ಇದೆಯಾ ನೋಡಿ, ನೋಡಿದ್ರಾ? ಅದೇ ಕೇಬಲ್ HDMI ಕೇಬಲ್ ಅವರೇ ಕೊಟ್ಟಿದ್ದಾರೆ ಬಾಕ್ಸಲ್ಲೇ. ಸೊ ಈಗ ಇದನ್ನು ಎತ್ತಿ ಸೈಡ್ಗಿಡ ಥರ್ಮೋಕಾಲ್. ಇದು ಏನಪ್ಪ, ಇದು ಇಷ್ಟೊಂದು ಉದ್ದ ಐತೆ. ಎಲ್ಲ ನಿಧಾನಕ್ಕೆ ಓಪನ್ ಮಾಡ್ಕೋಬೇಕು ಗೈಸ್, ಗೊತ್ತಲ್ಲ ನಿಮಗೆ, ಕಾಸ್ಟ್ಲಿ ಐಟಮ್. ಇಲ್ಲ ಅಂದರೆ ಹೆಂಗೆ ಬೇಕಂಗೆ ಮಾಡ್ಬೋದು. ಇದು ಆಮೇಲೆ ಓಪನ್ ಮಾಡ್ತೀನಿ, ಓಕೆನಾ? ಇವಾಗ ಬೇಡ, ಆಮೇಲೆ ಓಪನ್ ಮಾಡ್ತೀನಿ. ಎಲ್ಲ ಎತ್ತಿಕೊಳ್ಳೋಣ ಫಸ್ಟು ಸೈಡಿಗೆ, ಎಲ್ಲ ಸೈಡ್. ಈಗ ಇದೊಂದು
ಸೊ ಇನ್ನೂ ಒಂದು ಚಿಕ್ಕದಿದೆ. ಇದು ಚಿಕ್ಕದಲ್ಲಪ್ಪ, ನೋಡಿದೆ. ನೋಡಿ ಇದು ಎರಡನೇದು, ಓಕೆನಾ. ಇದು ಚಿಕ್ಕದು, ಇದು ಟೂಟರ್ ಅಲ್ಲ, ಇದು ಸೆಂಟ್ರಲ್ ಸ್ಪೀಕರ್. ಟೂಟರ್ಸ್ ಇಲ್ಲಿದೆ ಸೈಡಲ್ಲಿ, ಎರಡು ಕೊಟ್ಟಿದ್ದಾರೆ. ಟೋಟಲ್ 3 ಸ್ಪೀಕರ್ ಇದೆ, ದೊಡ್ಡದೆ. ಇನ್ನೊಂದಿದೆ ನೋಡಿ, ನೋಡ್ತಾ ಇದ್ದೀರಾ? ಎಲ್ಲ ಕವರ್ ಆಮೇಲೆ ಓಪನ್ ಮಾಡ್ತೀನಿ. ಫಸ್ಟ್ ಇದೆಲ್ಲ ಆಚೆ ಎತ್ಕೊಬಿಡೋಣ ಐಟಮ್ಸ್. 3 ನೋಡಿದ್ರಲ್ಲ ಇದು. ಸೊ ಈಗ ಮೇನ್ ಅಂದರೆ ನೋಡಿ, ಸೈಡಲ್ಲಿ ಈ ಟೂಟರ್ಸ್ನ ನಿಲ್ಸೋದಕ್ಕೆ 2 ಪ್ಲೇಟ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ? 2 ಪ್ಲೇಟ್. ಇದು ಸ್ಟ್ಯಾಂಡ್ ಟೈಪು. ನಾವೇನು ಇದು ಮಾಡೋದು ಬೇಡ, ಅವರೇ ಕೊಟ್ಬಿಟ್ಟಿದ್ದಾರೆ ಸ್ಟ್ಯಾಂಡ್. ಸೊ ಈಗ ನೀವು ನೋಡಿದ್ರೆ ಮೇನ್ ಅಂದರೆ ಇದೆ. ಬಾ, ಏನು ಗುರು ಇಷ್ಟೊಂದು ವೇಟ್ ಐತೆ. ಇದೇ ಹೆಚ್ಚು ಕಮ್ಮಿ ಒಂದು 10 kg ಐತೆ ಅನ್ಸುತ್ತಿದ್ದು, ಅಷ್ಟು ಭಾರ ಐತೆ. ಎಲ್ಲ ಎತ್ತಿ ಸೈಡಿಗೆ ಇಟ್ಕೊಳ್ಳೋಣ ಫಸ್ಟು, ಆಮೇಲೆ ನಾನು ತೋರಿಸ್ತೀನಿ. ಒಂದೊಂದು ಓಪನ್ ಮಾಡಿ. ಆಮೇಲೆ ಸ್ಕ್ರೂ ಎಲ್ಲ ಕೊಡಬೇಕು. ಸ್ಕ್ರೂ ಕೊಟ್ಟಿಲ್ಲ, ಅದೆಲ್ಲ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಈ ಬಾಕ್ಸ್ನ ಎತ್ತಿ ಸೈಡಲ್ಲಿ ಇಡೋಣ. ಓಕೆ, ಇದು ಈಗ ಐಟಮ್ಸ್ ಎಲ್ಲ ಆಚೆ ತಗೊಂಡು ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಓಪನ್ ಮಾಡಿ ಹೇಗಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಇದು ಬಂದ್ಬಿಟ್ಟು ಸಬ್ವೂಫರ್ ಓಪನ್ ಮಾಡ್ತಿರೋದು ನೋಡಿ. ಪ್ರೀಮಿಯಂ ಲುಕ್ಕಲ್ಲಿ, ಪ್ರೀಮಿಯಂ ಕ್ವಾಲಿಟಿಲಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಓಕೆನಾ. ಇದೊಂದು, ಆ್ಯಂಡ್ ಇದು ನಾನು ಹೇಳಿದ್ನಲ್ಲ ಪ್ಲೇಟ್ಸ್. ಈ ಸ್ಟ್ಯಾಂಡು, ಇದೇ ಸ್ಟ್ಯಾಂಡು. ಇದರ ಮೇಲೆ ಇದನ್ನು ಇಕ್ಬಿಟ್ಟು ನಿಲ್ಲಿಸೋದು, ಅದು ನಾನು ತೋರಿಸ್ತೀನಿ. ಫಿಟ್ಟೆಲ್ಲ ಮಾಡಾದ್ಮೇಲೆ ತೋರಿಸ್ತೀನಿ. ಈಗ ಬರೀ ಏನೇನು ಐಟಮ್ಸ್ ಇಲ್ಲಿ ನನಗೆ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ, ಓಕೆನಾ. ಕಂಪ್ನಿಯಿಂದ ಏನೇನು ಬಂದಿದೆ ಅದನ್ನು ತೋರಿಸ್ತೀನಿ. ಇದು ಅದೇ ಅನಿಸುತ್ತೆ, ಹೌದು. 2 ಟೂಟರ್ ಇದೆಯಲ್ಲ, 2 ಟೂಟರ್ಗೂ ಇದು 2 ಪ್ಲೇಟು ನಿಲ್ಸೋದಕ್ಕೆ. ಸೊ ಗಾಯ್ಸ್, ಇಲ್ಲಿ ನೋಡಿ ಎಷ್ಟು ದೊಡ್ಡದು ಇದು ಟೂಟರ್. ಕುತ್ಕೊಂಡೆ ಓಪನ್ ಮಾಡೋಣ, ಯಾಕೆಂದರೆ ನಿಮ್ಗೆ ಕಾಣಿಸಲ್ಲ ಇಲ್ಲಾಂದರೆ. ನೋಡಿ, ಗೈಸ್ ನೋಡಿ, ಸೋನಿ ಅಂತ ಕಾಣಿಸ್ತಿದ್ಯಾ? ಪ್ರಕಾರ ಕಾಣಿಸಲ್ಲ, ಈಗ ಕಾಣಿಸ್ತಿದೆ ಅನ್ಸುತ್ತೆ ಸೋನಿ ಅನ್ನೋದು. ನೋಡಿದ್ರಾ? ಇದೊಂದು ಇಲ್ಲ ಗೈಸ್, ಇದು ಸುಮ್ಮನೆ ನಿಲ್ಸಿರೋಣ, ನಮ್ಮ ಕೆಲಸನ ಯಾಕೆ ಬೇಕು. ಇದು ಸೆಂಟರ್ಗೆ, ಇದು ಟೂಟರ್ ಅಲ್ಲ. ಬೇಸ್ ಎಲ್ಲಿಡ್ತೀವಿ, ಸಬ್ವೂಫರ್ ಅಂದರೆ ಸಬ್ವೂಫರ್ ಎಲ್ಲಿಡ್ತೀವಿ ಅಲ್ಲಿರೋಕ್ಕೆ ಇದು ಬೇಸ್ ಅನ್ಸುತ್ತಿದೆ. ನೋಡಿ ಏನೇನೋ ಕೊಟ್ಟಿದ್ದಾರೆ, ಆಮೇಲೆ ತೋರಿಸ್ತೀನಿ ಇದೆಲ್ಲ. ಆ್ಯಂಡ್ ಇನ್ನೊಂದು ನೀವು ನೋಡ್ಬೋದು, ಇದು ಟೂಟರು.
ನೋಡಿ, ಇದು ಸೇಮ್ ಒಂದು ಲೆಫ್ಟ್ ಟ್ಯೂಟರ್ ರೈಟ್ ಟ್ಯೂಟರ್ ಅಂತ ಬರುತ್ತೆ, ಅದಕ್ಕಿದು ಓಕೆನಾ. ಅದು ಚಿಕ್ಕದಾಗಲೇ ತೋರಿಸಿದ್ದು, ಸೆಂಟ್ರಿಗೆ ಇಡಕ್ಕೆ ಮಾತ್ರ ಅದು. ಸೊ ಗೈಸ್, ಈಗ ನನಗೆ ಎಷ್ಟು ಗೊತ್ತಿದ್ರ ಬಗ್ಗೆ ನಾನು ಅದನ್ನು ಹೇಳಿದ್ದೀನಿ. ಸೊ ನನಗೆ ಏನು ಅನಿಸ್ತು ಅಂದರೆ, ನಾವು ಯಾವತ್ತೇ ಆಗಲಿ ಒಂದು ಪ್ರಾಡಕ್ಟ್ ತೊಗೊಬೇಕಾದ್ರೆ ಒಂದು 2-3 ಕಡೆ ವಿಚಾರಿಸ್ಬೇಕು, ಓಕೆನಾ. ಫಸ್ಟು ನಾನು ಗಿರಿಯಾಸ್ಗೋದೆ, ಅಲ್ಲಿ ವಿಚಾರಿಸ್ದೆ ಗಿರಿಯಾಸ್ಗೋಗಿ. ಅದಾದಮೇಲೆ ನಾನು ಇದಕ್ಕೆ ಬಂದೆ, ಇಲ್ಲಿ ರಿಲಯನ್ಸ್ ಡಿಜಿಟಲಲ್ಲಿ ನನಗೆ ಸೋನಿ ಅಂತ ತೋರಿಸಿದ್ರು. ಸೋನಿ ತೋರಿಸಿದಾಗ ನಾನು ಫಸ್ಟು ಸೌಂಡ್ ಎಫೆಕ್ಟ್ನ ಚೆಕ್ ಮಾಡಿದೆ, ಅಲ್ಲೇ ಶೋರೂಮಲ್ಲಿ ಇರುತ್ತೆ. ಸರ್ ನನ್ನ ಮ್ಯೂಸಿಕ್ ಕೇಳಬೇಕು, ಯಾವ್ದಾರು ಒಂದು ಸಾಂಗ್ ಹಾಕಿ ಅಂತ ಹಿಂದಿ ಸಾಂಗ್ಸ್ ಹಾಕಿಸ್ದೆ. ಆವಾಗ ಇದರಲ್ಲಿ ಏನು ಬೇಸ್ ಬಂತು, ಏನು ಎಫೆಕ್ಟ್ ಬಂತು ಅಂದರೆ ಸೂಪರಾಗಿ ಬಂತು. ಆಮೇಲೆ ಇನ್ನೊಂದಿತ್ತು ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಪ್ರೈಸಿಂದು, ಅಂದರೆ ಅದು 24 ಸಮಥಿಂಗ್ ಏನಾಯಿತು. ಸೊ ನಾನು ಅದಕ್ಕೆ ಹೋಗಿಲ್ಲ, ನಾನು ಚೆನ್ನಾಗಿರೋದು ತೊಗೊಳ್ಳೋಣ, ಒಂದು ಸರಿ ತೊಗೊಂಡ್ರೆ ಅದು ಯೂಸ್ ಮಾಡಬೇಕು ಒಂದು 4-5 ವರ್ಷ, ಇಲ್ಲ ಒಂದು 10 ವರ್ಷನೇ ಯೂಸ್ ಮಾಡಬೇಕು ಅನ್ನೋದು ಉದ್ದೇಶದಿಂದ ನಾನು ಏನು ಮಾಡಿದೆ ಅಂದರೆ 50,000 ನನಗೆ ಒಂದು ಆಫರ್ ಮೇಲೆ 45,000ಗೆ ಇದು ಸಿಕ್ತು, ಅಲ್ಲೇ ರಿಲಯನ್ಸಲ್ಲೇ. ಸೊ ಇದೆಲ್ಲ ಈಗ ಫಿಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಸೌಂಡ್ ಕ್ವಾಲಿಟಿ ಹೇಗೆ ಬರುತ್ತೆ, ಯಾವ ಥರ ಐತೆ ಇದು ಅನ್ನೋದನ್ನು ತೋರಿಸ್ತೀನಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಟ್ಯೂಟರ್ಸ್ ನೋಡಿ, ಸೋನಿ ಅಂತ ಬ್ರ್ಯಾಂಡು. ಇಲ್ಲೂ ಅಷ್ಟೇ, ಸಬ್ಬೂಫರ್ ಮೇಲೂ ಸೋನಿ ಅಂತ ಒಂದು ಬ್ರ್ಯಾಂಡು. ಇಲ್ಲಿ ನೋಡಿ, ಪವರ್ ಆಫ್ ಎಲ್ಲ ಇದೆಲ್ಲ ಟಚ್ಚು ಗೈಸ್, ಟಚ್ ಸ್ಕ್ರೀನ್ ಟೈಪು, ಓಕೆನಾ. ನೋಡಿ ಏನು ಸೂಪರ್ ಆಗಿದೆ. ಆಮೇಲೆ ನೀವು ನೋಡ್ತಾ ಇರ್ಬೋದು, ಇದು ಅದು ಹೇಳಿದ್ನಲ್ಲ, ಅದು ಬೇಸಿಗೆ ಅನ್ಸುತ್ತೆ ಇದು ಮೋಸ್ಟ್ಲಿ. ನೋಡಿ ಇದು ಚಿಕ್ಕದಿದು, ನೋಡಿ ಇಲ್ಲೆಲ್ಲ ಏನೇನೋ ಕೊಟ್ಟಿದ್ದಾರೆ. ಇದು ಅಷ್ಟೇ, ರೈಟ್ ಟ್ಯೂಟರ ಲೆಫ್ಟ್ ಟ್ಯೂಟರ ಗೊತ್ತಿಲ್ಲ, ಇದೆಲ್ಲ ಫಿಟ್ ಮಾಡಾದ್ಮೇಲೆ ಗೊತ್ತಾಗೋದು. ನೋಡಿ ಇಲ್ಲೂ ಕೊಟ್ಟಿದ್ದಾರೆ ಸೋನಿ ಅನ್ನೋದು, ಎಲ್ಲದರಲ್ಲಿ ಸೋನಿ ಅನ್ನೋದೊಂದು ಇದೆ. ನೋಡಿ ರಿಮೋಟ್, ಇದೆ HDMI ಕೇಬಲ್. ಇದು ನಾವೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಈಗ ಶೋರೂಮಿಂದನೇ ಕೊಡ್ತಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಸೋನಿ ಕಂಪ್ನಿದೆ ಶೆಲ್ಲು, ನೋಡ್ತಿದ್ದೀರಾ. ಇದು ಮ್ಯಾನ್ಯುವಲ್ ಗೈಡು, ಯಾವ ಥರ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದು ಇದರಲ್ಲಿ ತೋರಿಸಿದ್ದಾರೆ. ಸೊ ಈಗ ಎಲ್ಲ ಅನ್ಬಾಕ್ಸ್ ಮಾಡಾಯಿತು. ಈಗ ಅದಕ್ಕೆ ಅಂತಲೇ ಒಂದು ನಾನು ಇದನ್ನು ಇಡಬೇಕು ಅಂತಲೇ ಒಂದು ಇದನ್ನು ತಂದಿದ್ದೀನಿ. ಸೊ ಎಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಆಮೇಲೆ ನಿಮಗೆ ಸೌಂಡ್ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ, ಬನ್ನಿ ಗೈಸ್. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಇನ್ಪುಟ್ಸು. ಯಾವ್ಯಾವ ಥರ ಕನೆಕ್ಟ್ ಮಾಡಬೇಕು, ಯಾವ್ಯಾವ ವೈರು ಎಲ್ಲಿ ಕನೆಕ್ಟ್ ಮಾಡಬೇಕು ಅಂತ ಇಲ್ಲಿ ತೋರಿಸಿದ್ದಾರೆ ನೋಡಿ. ರೆಡ್ಡು, ವೈಟು, ಗ್ರೀನು, ಅಲ್ಲಿ ವೈರಲ್ಲಿ ಈ ಥರ ಇರುತ್ತೆ ನೋಡಿ. ಇಲ್ಲಿ ಬ್ಲೂ ಇದೆ, ಆಮೇಲೆ ನೋಡಿ ರೆಡ್ಡು, ವೈಟು, ಗ್ರೀನ್ ಹೇಳಿದ್ನಲ್ಲ ಇದು. ಆಮೇಲೆ ಅಲ್ಲಿ ಇನ್ನೊಂದು ಕಲರ್ ಯಾವ್ದು ಬಂದಿರುತ್ತೆ, ಅದು ನನ್ನ ಪ್ರಕಾರ ಬ್ಲ್ಯಾಕ್ ಅನ್ಸುತ್ತೆ ಅದು. ಅದರಲ್ಲಿ ಬ್ಲ್ಯಾಕ್ ಬಂದಿದೆ. ಅದಾದಮೇಲೆ ಇಲ್ಲಿ ಕನೆಕ್ಷನ್ ಮಾಡಿಬಿಟ್ಟು ಸೌಂಡ್ ಎಫೆಕ್ಟ್ ಹೇಗೆ ಬರುತ್ತೆ ಅಂತ. ಗೈಸ್, ಹೋಮ್ ಥಿಯೇಟ್ರ್ ನಾವು ತಂದೆ, ಬಟ್ ಹೋಮ್ ಥಿಯೇಟ್ರ್ ಇಡೋಕ್ಕೆ ಒಂದು ಪರ್ಟಿಕ್ಯುಲರ್ ಅದಕ್ಕೆ ಆದಂಥ ಒಂದು ಸ್ಟ್ಯಾಂಡ್ ಬೇಕು. ಸೊ ಆ ಸ್ಟ್ಯಾಂಡ್ನ ಇವತ್ತು ಅದನ್ನು ಸಮೇತ ನಾನು ತಂದೆ, ಓಕೆನಾ. ನೋಡಿ ಇದೇ ಟಿ ವಿ ಸ್ಟ್ಯಾಂಡು, ಬಟ್ ಇದರಲ್ಲಿ ನಾನು ಟಿ ವಿ ಇಡೋಕ್ಕೆ ಹೋಗಲ್ಲ, ಟಿ ವಿ ಆಲ್ರೆಡಿ ವಾಲಿಗೆ ಅಟ್ಯಾಚ್ ಆಗಿದೆ. ಸೊ ಇದರಲ್ಲಿ ಬರೀ ನಾನು ಹೋಮ್ ಥಿಯೇಟ್ರನ್ನ ಇಡ್ತೀನಿ. ಹೋಮ್ ಥಿಯೇಟ್ರನ್ನ ಇಟ್ಬಿಟ್ಟು ಒಂದು ಬೇಸ್ ಇಡ್ತೀನಿ. ಬಟ್ ಈ ಸೌಂಡು ಇದು ಟ್ಯೂಟರ್ಸ್ ಏನಿದೆ ಲೆಫ್ಟ್ ಆ್ಯಂಡ್ ರೈಟು, ಅದನ್ನು ನಾನು ವಾಲ್ಸಿಗೆ ಅಟ್ಯಾಚ್ ಮಾಡ್ಸೋಣ ಅಂತ ಇದ್ದೀನಿ. ಯಾಕೆಂದರೆ ಒಂದು ಥಿಯೇಟ್ರಿಕಲ್ ಸೌಂಡ್ ಥರ ಬರಬೇಕು, ಓಕೆನಾ. ಯಾವಾಗ ನಾವು ಒಂದೇ ಕಡೆ ಇಕ್ತೀವಿ ಅದೊಂಥರ ವಾಯ್ಸ್ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಬರೋಲ್ಲ, ಅದೊಂಥರ ಫುಲ್ ಎಕೋ ಹೊಡ್ದಂಗೆ ಆಗುತ್ತೆ. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಒಂದು ನನ್ನ ಆಪೋಸಿಟ್ಟು ಒಂದು ವಾಲ್ ಇದೆ, ಅಲ್ಲಿ ಲೆಫ್ಟ್ ಸೈಡು ಒಂದು ಟ್ಯೂಟರ್ ಹೊಡ್ಸೋಣ ಅಂದ್ಕೊಂಡಿದ್ದೀನಿ ಅಟ್ಯಾಚ್ ಮಾಡ್ಸೋಕ್ಕೆ ವಾಲಲ್ಲೇ. ಆ್ಯಂಡ್ ಈ ಕಡೆ ನೀವು ಬ್ಯಾಕ್ ಸೈಡಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ರೈಟ್ ಸೈಡಲ್ಲಿ ಡೆಡ್ ಆ್ಯಂಡ್ ಲಾಸ್ಟ್ ಅಲ್ಲಿಂದ ಇನ್ನೊಂದು ಟ್ಯೂಟರ್ನ ಹೊಡ್ಸೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬಟ್ ಇವತ್ತದು ಆಗಲ್ಲ, ಬಟ್ ಅದಕ್ಕೆ ಅಂತ ಒಂದು ಟೈಮ್ ಬೇಕು. ಸೊ
ಅವ್ರನ್ನ ಕರ್ಕೊಂಬಂದು ಅದನ್ನು ಒಡಿಸೋ ಅಷ್ಟೊತ್ತಿಗೆ ನಾಳೆ ನಾಡಿದ್ದಾಗುತ್ತೆ. ಸೊ ಬಟ್ ಲಾಗಲ್ಲಿ ಅದನ್ನು ತೋರ್ಸೋಕ್ಕಾಗಲ್ಲ. ಸೊ ಗಾಯ್ಸ್, ಇದೇ ನಾನು ಇವಾಗ ಹೇಳಿದ್ದು ಟಿ ವಿ ಸ್ಟ್ಯಾಂಡು. ಈಗ ಹೋಗಿ ಇವತ್ತೇ ಎತ್ಕೊಂಬಂದಿದ್ದು. ಇದು ಯಾವಾಗ ನನಗೆ ಡೆಲಿವರಿ ರಿಲಯನ್ಸ್ ಶೋರೂಮಿಂದ ಡೆಲಿವರಿ ಯಾವಾಗ ಹೋಮ್ ಥಿಯೇಟ್ರ್ ಬಂತು ಆವಾಗ ನಾನು ಆನ್ ದಿ ಸ್ಪಾಟ್ ಹೋಗಿ ಈ ಟೇಬಲ್ನ ತಂದಿದ್ದು. ಸೊ ನೀವು ನೋಡ್ತಾ ಇರ್ಬೋದು, ಇದು ಫುಲ್ ಒಂಥರ ಬ್ಲ್ಯಾಕ್ ವಿತ್ ಬ್ರೌನ್ ಆ್ಯಂಡ್ ಲೈಟ್ ಬ್ರೌನ್ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ವೈಟು. ಆ್ಯಂಡ್ ಇಲ್ಲಿ ಒಂದು ಡೋರ್ ಓಪನ್ ಮಾಡೋಕ್ಕೆ ಅಂತ ಇದೆ. ಇಲ್ಲೇನಾದರೂ ನಮ್ಮ ಸ್ಟಫ್ ಎಲ್ಲ ಇಕ್ಕೊಬೋದು, ಅದಕ್ಕೆ ಅಂತ ಸ್ಪೇಸ್ ಇದೆ. ಆ್ಯಂಡ್ ನೀವು ಇಲ್ಲಿ ಕೀ ನೋಡ್ತಾ ಇದ್ದೀರಲ್ಲ, ಇದು ಕೀ ಬಂದ್ಬಿಟ್ಟು ಇಲ್ಲಿ ಒಂದು ಡ್ರಾಯರ್ ಇದೆ. ಈ ಡ್ರಾಯರಿಂದು ಓಕೆನಾ, ನೋಡಿ ಇಲ್ಲೂ ಏನಾದರೂ ಇಟ್ಕೊಳ್ಳೋಕ್ಕೆ ಸ್ಪೇಸು. ಆ್ಯಂಡ್ ಇಲ್ಲೂ ಅಷ್ಟೇ, ಅಲ್ಲಾಗಲೇ ನೀವೇನು ನೋಡಿದ್ರಿ ಅದೇ ಸ್ಪೇಸ್ ಇರುತ್ತೆ. ಸೊ ಗಾಯ್ಸ್, ಈಗ ಫೈನಲಿ ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಾಯಿತು, ನಾನೇ ಮಾಡಿದೆ. ಸೊ ಇವಾಗ ಸೌಂಡ್ ಎಫೆಕ್ಟು ಯಾವ ರೇಂಜಿಗೆ ಬರ್ತಾಯಿದೆ ಅಂತ ನಿಮಗೆ ತೋರಿಸ್ಬೇಕಾ? ಸೊ ಬನ್ನಿ ನೀವೇ ಕೇಳಿಸ್ಕೊಬಿಡಿ. ಗಾಯ್ಸ್, ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರಿಗೆ ಈ ಲಾಗ್ ಇಷ್ಟ ಆಯಿತು ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ. ಆ್ಯಂಡ್ ಹೇಗಿತ್ತು ನಾನು ಇವತ್ತು ತಂದಿರೋ ಹೋಮ್ ಥಿಯೇಟರ್ನ ಅದ್ರ ಬಗ್ಗೆನೂ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಸೊ ಲವ್ ಯು ಆಲ್, ಥ್ಯಾಂಕ್ ಯು, ಬಾಯ್ ಬಾಯ್.